ನಮಸ್ಕಾರ ಗೆಳೆಯರೆ. ಇವತ್ತು ನಾವು 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಬಗ್ಗೆ ಅಧ್ಯಯನ ಮಾಡೋಣ. ಈ ಕಾಯ್ದೆಯನ್ನು ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲು ಜಾರಿಗೆ ತಂದ ಮೊದಲ ಕಾಯ್ದೆಯಾಗಿರುತ್ತದೆ. ಅದರಂತೆ ಬಂಗಾಳದ ಗವರ್ನರ್ ಜನರಲ್ ಆಗಿ ಮೊಟ್ಟ ಮೊದಲ ಬಾರಿಗೆ ವಾರನ್ ಹೇಸ್ಟಿಂಗ್ ಅವರು ನೇಮಕ ಆತರ. ನೆಕ್ಸ್ಟ್, ಆಮೇಲೆ ಅವನ ಆಡಳಿತಕ್ಕೆ ನೆರವು ನೀಡಲು ನಾಲ್ಕು ಜನ ಏನು ಮಾಡ್ತಾರಪ್ಪ ಅಂದ್ರೆ ಸದಸ್ಯರನ್ನು ಒಳಗೊಂಡ ಕಾರ್ಯಕಾರಿ ಮಂಡಳಿಯನ್ನು ನೇಮಕ ಮಾಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್, ಮುಖ್ಯ ನ್ಯಾಯಾಧೀಶ ಎಲಿಜಾ ಇಂಪೆ ಹಾಗೂ ಇತರೆ ಮೂರು ಜನ ನ್ಯಾಯಾಧೀಶರನ್ನು ಒಳಗೊಂಡ ಸುಪ್ರೀಂ ಕೋರ್ಟನ್ನು ಎಲ್ಲಿ ಸ್ಥಾಪನೆ ಮಾಡ್ತಾನೆ ಗೆಳೆಯರೆ ಅಂದರೆ ಕೋಲ್ಕತ್ತಾದ ಫೋರ್ಟ್ ವಿಲಿಯಮ್ಸ್ನಲ್ಲಿ. ಪ್ರಸ್ತುತ ಅದು ವಿಜಯದುರ್ಗ, ಕೋಲ್ಕತ್ತಾದ ವಿಜಯದುರ್ಗದಲ್ಲಿ ಇದೆ ಗೆಳೆಯರೆ. ಅದನ್ನು ನಾವು 1775ರಲ್ಲಿ ಸ್ಥಾಪನೆ ಮಾಡಿರುವುದಾಗಿ ಕಾಣ್ತೀವಿ. ಇಷ್ಟು ನಾವು ಇವತ್ತು 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಬಗ್ಗೆ ಅಧ್ಯಯನ ಮಾಡಿದ್ವಿ. ಥ್ಯಾಂಕ್ ಯು ಗೆಳೆಯರೆ, ಧನ್ಯವಾದ.